ನಮಸ್ಕಾರ ವೀಕ್ಷಕರೇ. ಸಂಸತ್ನಲ್ಲಿ ಪ್ರಧಾನಿ ಮೋದಿ ಮಿಂಚು ಹರಿಸಿದ್ದಾರೆ. ಭಾಷಣದ ವೇಳೆ ಪ್ರಧಾನಿ ಮೋದಿ ಸಾಕಷ್ಟು ವಿಚಾರಗಳನ್ನ ಬಿಚ್ಚಿಡುವುದರ ಜೊತೆಗೆ ಮೂರನೇ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದ್ರೆ ಏನೆಲ್ಲಾ ಬದಲಾವಣೆ ತರಲಾಗುತ್ತೆ ಅನ್ನೋದರ ಬಗ್ಗೆ ಬಿಗ್ ಹಿಂಟ್ ಕೊಟ್ಟಿದ್ದಾರೆ. ಮೊದಲ ಅವಧಿಯಲ್ಲಿ ಹೇಳಿದಂತೆಯೇ ರಾಮ ಮಂದಿರ ಆದ ಬಳಿಕ ಮೋದಿ ಸರ್ಕಾರದ ಮೇಲೆ ಭಾರತೀಯರ ಭರವಸೆ ದುಪ್ಪಟ್ಟಾಗಿದೆ. ಅಲ್ಲದೆ ಮೊದಲಿಗೆ ಕೇಂದ್ರ ಸರ್ಕಾರ ಯಾವುದಾದ್ರೂ ಒಂದು ಯೋಜನೆಯನ್ನ ತಂದ್ರೆ ಅದನ್ನ ವಿಪಕ್ಷಗಳು ನಕಾರಾತ್ಮಕವಾಗಿ ಜನರ ಮುಂದೆ ಇಡೋದಕ್ಕೆ ಪ್ರಯತ್ನಿಸ್ತಾ ಇದ್ವು. ಆದ್ರೆ ನಿಜ ಏನು ಅನ್ನೋದು ಅರಿವಿಗೆ ಬರ್ತಾ ಇದ್ದಂತೆ ಮೋದಿ ಮೇಲೆ ಜನರ ಭರವಸೆ ಹೆಚ್ಚಾಗಿದೆ. ಹಾಗಿದ್ರೆ ಪ್ರಧಾನಿ ಮೋದಿ ಸುಳಿವು ಕೊಟ್ಟಿರೋದು ಯಾವ ವಿಚಾರದ ಬಗ್ಗೆ? ಆ 6 ನಿರ್ಧಾರಗಳನ್ನ ಪ್ರಧಾನಿ ಮೋದಿ ಸರ್ಕಾರ ಜಾರಿಗೆ ತರುತ್ತಾ ಅದರಿಂದ ಜನರಿಗೆ ಲಾಭ ಏನು? ಇದೆಲ್ಲವನ್ನ ತಿಳಿಸ್ತೀವಿ. ಹಾಗೆ ತೆರಿಗೆ ವಿಚಾರದಲ್ಲಿ ಕೇಂದ್ರದ ವಿರುದ್ಧ ಮುಗಿಬಿದ್ದಿರೋ ಸಿದ್ದು ಸರ್ಕಾರಕ್ಕೆ ನಿರ್ಮಲಾ ಸೀತಾರಾಮನ್ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಯುಸಿಸಿ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲದೆ ಇರೋ ಕುತೂಹಲಕಾರಿ ವಿಚಾರಗಳನ್ನ ಹೇಳ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈ ಸಲ ಬಿಜೆಪಿ ಖಂಡಿತವಾಗಿಯೂ 370 ಸೀಟ್ಗಳನ್ನ ದಾಟಲಿದೆ. ಎನ್ಡಿಎ 400ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಲಲಿದೆ. ಈ ಮಾತನ್ನ ಜನ ಹೇಳೋದಕ್ಕಿಂತ ಹೆಚ್ಚಾಗಿ ವಿಪಕ್ಷದವರು ಹೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟ ಪ್ರಧಾನಿ ಮೋದಿ ಮೂರನೇ ಬಾರಿ ಅಧಿಕಾರಕ್ಕೆ ಬಂದ್ರೆ ಬಹುದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ತಿಳಿಸಿದ್ರು. ಮೋದಿ ಕೊಟ್ಟ ಹಿಂಟ್ ಏನಿರಬಹುದು ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಪೈಕಿ 6 ನಿರ್ಧಾರಗಳನ್ನ ಈ ಬಾರಿ ಮೋದಿ ಸರ್ಕಾರ ತೆಗೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಈ ಪೈಕಿ ಮೊದಲನೆಯದ್ದು ಸಿಎಎ ಜಾರಿಗೆ. ಹೌದು, ಸಿಎಎ ಹಾಗೂ ಎನ್ಆರ್ಸಿ ಅನ್ನೋದು ಕಳೆದ ಕೆಲ ವರ್ಷಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಪರ ವಿರೋಧ ಚರ್ಚೆ ಆಯಿತು. ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಕಲ್ಲು ತೂರಾಟ, ಪ್ರೊಟೆಸ್ಟ್ ಎಲ್ಲವೂ ನಡೆದವು. ಇದೆಲ್ಲದಕ್ಕೂ ವಿಪಕ್ಷಗಳ ಬೆಂಬಲ ಇತ್ತು. ಇಷ್ಟೆಲ್ಲಾ ಘಟನೆಗಳಿಗೆ ಕಾರಣವಾದ ಸಿಎಎ ಹಾಗೂ ಎನ್ಆರ್ಸಿ ಅಂದ್ರೆ ಏನು ಅನ್ನೋದನ್ನ ಮೊದಲು ಹೇಳ್ತೀವಿ ಕೇಳಿ. ಎನ್ಆರ್ಸಿ ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್. ನೀವು ಭಾರತಕ್ಕೆ ಸೇರಿದವರು ಅನ್ನೋದಕ್ಕೆ ಸೂಕ್ತ ದಾಖಲೆಗಳನ್ನ ಒದಗಿಸೋದೇ ಈ ಕಾಯ್ದೆಯಲ್ಲಿರೋ ನಿಯಮ. ದೇಶದಲ್ಲಿ ಅಕ್ರಮವಾಗಿ ನುಸುಳುಕೋರರು ಹೆಚ್ಚಾಗ್ತಾ ಇದ್ದು ಬೇರೆ ಬೇರೆ ರೀತಿಯ ತೊಂದರೆಗಳು ಎದುರಾಗ್ತಾ ಇವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಕಡು ಬಡವರಿಗೆ ಸಿಗಬೇಕಾದ ಸವಲತ್ತುಗಳು ಅಕ್ರಮವಾಗಿ ನುಸುಳಿ ಬಂದವರ ಪಾಲಾಗ್ತಾ ಇದೆ. ಇದನ್ನ ತಪ್ಪಿಸೋ ಸಲುವಾಗಿ ಈ ಕಾನೂನನ್ನ ಜಾರಿಗೆ ತರೋದಾಗಿ ಕೇಂದ್ರ ಸರ್ಕಾರ ತಿಳಿಸಿತ್ತು. ಆದ್ರೆ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಯಿತು. ನೀವ್ಯಾಕೆ ಹೆದರ್ತೀರಾ? ನಿಮ್ಮ ಬಳಿ ಇರೋ ದಾಖಲೆ ನೀಡಿ, ನೀವು ಭಾರತೀಯರು ಅನ್ನೋದನ್ನ ಸಾಬೀತುಪಡಿಸಿ ಅಂತ ಕೇಂದ್ರ ಪದೇ ಪದೇ ತಿಳಿಸಿದ್ರು ಒಂದು ವರ್ಗದ ವಿರೋಧ ನಿರಂತರವಾಗಿ ಬರ್ತಾ ಇತ್ತು. ಇನ್ನು ಸಿಎಎ ಅಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್. ಇದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಅಕ್ಕಪಕ್ಕದ ದೇಶಗಳಲ್ಲಿ ಧರ್ಮ ಅಥವಾ ಇನ್ಯಾವುದೇ ವಿಚಾರಗಳಲ್ಲಿ ನಿರಂತರವಾಗಿ ತುಳಿತಕ್ಕೆ ಒಳಗಾಗ್ತಾ ಇರೋ ಹಿಂದೂಗಳು, ಕ್ರಿಶ್ಚಿಯನ್ನರು, ಜೈನ, ಬೌದ್ಧ, ಸಿಖ್ ಹಾಗೂ ಪಾರ್ಸಿ ಸಮುದಾಯದ ಜನರಿಗೆ ಭಾರತದಲ್ಲಿ ಬದುಕೋದಕ್ಕೆ ಅವಕಾಶ ಕೊಡೋದು. ಈ ವಿಚಾರಕ್ಕೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಇದರಲ್ಲಿ ಎಲ್ಲಾ ಧರ್ಮಗಳನ್ನು ಸೇರಿಸಿಲ್ಲ ಅಂತ ಕೆಲವರು ವಿರೋಧಿಸಿದ್ರೆ, ಬೇರೆ ದೇಶದಿಂದ ದುಷ್ಕರ್ಮಿಗಳು ಬಂದ್ರೆ ಏನ್ ಮಾಡ್ತೀರಾ ಅಂತ ಕೆಲವರು ಪ್ರಶ್ನಿಸಿದ್ರು. ಆದ್ರೆ ಈ ಪ್ರಕ್ರಿಯೆ ಸುಲಭವಾಗಿರೋದಿಲ್ಲ. ವಿದೇಶದಿಂದ ಯಾರೇ ಬಂದ್ರು ಎಲ್ಲಾ ರೀತಿಯಲ್ಲಿ ಅವರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿನೇ ಒಳಗೆ ಬಿಟ್ಕೊಳ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರು. ಕೆಲವರ ವಿರೋಧ ನಿರಂತರವಾಗಿತ್ತು. ಇನ್ನು ಎರಡನೇದು ಏಕರೂಪ ನಾಗರಿಕ ಸಂಹಿತೆ. ಹೌದು, ಹೆಸರೇ ಹೇಳುವಂತೆ ಇದು ಎಲ್ಲರೂ ಸಮಾನರು ಅಂತ ಹೇಳುವ ಕಾಯ್ದೆ. ಇಷ್ಟು ವರ್ಷಗಳ ಕಾಲ ದೇಶದಲ್ಲಿ ಧರ್ಮಾಧಾರಿತ ಕಾನೂನುಗಳಿವೆ. ಇದು ಮೇಲು ಕೀಳು ಅನ್ನೋದಕ್ಕೆ ದಾರಿ ಮಾಡಿಕೊಡ್ತಾ ಇವೆ. ಆದ್ರಿಂದ ಇನ್ಮುಂದೆ ದೇಶದಲ್ಲಿ ಯಾರು ಕೀಳು ಅಥವಾ ಯಾರು ಮೇಲು ಅನ್ನೋದು ಇರಬಾರದು. ಭಾರತಕ್ಕೆ ಸೇರಿದವರೆಲ್ಲರಿಗೂ ಒಂದೇ ಕಾನೂನು ಇರಬೇಕು ಅನ್ನೋದು ಈ ಕಾಯ್ದೆಯ ಉದ್ದೇಶ. ಆದ್ರೆ ಇದಕ್ಕೂ ಕೂಡ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾ ಇವೆ. ಇನ್ನು ಮೂರನೆಯದು ಭಾರತವನ್ನ 3ನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರವನ್ನ ಮಾಡೋದು. ಹೌದು, ಈ ವಿಚಾರವನ್ನ ಪ್ರಧಾನಿ ಮೋದಿ ಸೇರಿದಂತೆ ಕೇಂದ್ರ ಸರ್ಕಾರದ ನಾಯಕರು ಪದೇ ಪದೇ ಹೇಳ್ತಾನೆ ಬಂದಿದ್ದಾರೆ. ಭಾರತದ ಆರ್ಥಿಕತೆಯನ್ನ ಉತ್ತುಂಗಕ್ಕೆ ಕರೆದೊಯ್ಯಲಾಗುತ್ತೆ ಅಂತ. ಸದ್ಯ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ವಿಶ್ವದಲ್ಲಿ ಭಾರತ 5ನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇದನ್ನ ಇನ್ನೂ ಒಂದು ಹಂತ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಭಾರತವನ್ನ ಬಲಿಷ್ಠ ರಾಷ್ಟ್ರ ಮಾಡಬೇಕು ಅನ್ನೋದು ನಮೋ ಸರ್ಕಾರದ ಟಾರ್ಗೆಟ್. ಕೋವಿಡ್ ನಂತಹ ಸಂದರ್ಭದಲ್ಲಿ ವಿಶ್ವದ ದಿಗ್ಗಜ ರಾಷ್ಟ್ರಗಳು ಎನಿಸಿಕೊಂಡಿದ್ದ ದೇಶಗಳೇ ನಲುಗಿ ಹೋದ್ರೂ ಭಾರತ ಮಾತ್ರ ಎಲ್ಲವನ್ನ ಸಮರ್ಥವಾಗಿ ಎದುರಿಸಿ ಆರ್ಥಿಕತೆಯನ್ನ ಕಾಪಾಡಿಕೊಂಡಿತ್ತು. ಆದ್ರಿಂದ ಈ ವಿಚಾರದಲ್ಲಿ ಭಾರತೀಯರು ನಮೋ ಸರ್ಕಾರದ ಮೇಲೆ ಭರವಸೆ ಹೊಂದಿದ್ದಾರೆ. ಇನ್ನು 4ನೇದು ಜನಸಂಖ್ಯೆಗೆ ಕಡಿವಾಣ. ಸದ್ಯ ಭಾರತದಲ್ಲಿ 130 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ. ಕಳೆದ ಕೆಲ ದಶಕಗಳಿಂದ ಊಹೆಗೂ ಮೀರಿ ಜನಸಂಖ್ಯೆ ಬೆಳೀತಾ ಇರೋದು ಪ್ರತಿಯೊಬ್ಬ ಭಾರತೀಯನ ಭವಿಷ್ಯಕ್ಕೂ ಮಾರಕವಾಗಿದೆ. ಇದರಿಂದ ಸರ್ಕಾರದ ಅನುದಾನಗಳು ಕೂಡ ಎಲ್ಲಾ ವರ್ಗದ ಜನರಿಗೆ ಹಾಗೂ ಎಲ್ಲಾ ಜನರನ್ನ ತಲುಪುತ್ತಾ ಇಲ್ಲ ಅನ್ನೋದು ವಾಸ್ತವ. ಆದ್ರಿಂದ ಇದಕ್ಕೆ ಕಡಿವಾಣ ಹಾಕೋದಕ್ಕೆ 2 ಮಕ್ಕಳಿಗೆ ಮಾತ್ರ ಅವಕಾಶ ನೀಡೋ ಚಿಂತನೆ ನಡೆಸಲಾಗಿದೆ.
ಇನ್ನು 5ನೇದು ಜ್ಞಾನವಾಪಿಯಲ್ಲಿ ಮತ್ತೆ ದೇಗುಲ ನಿರ್ಮಾಣ. ಹೌದು, ಮುಲಾಯಂ ಸಿಂಗ್ ಅಧಿಕಾರಾವಧಿಯಲ್ಲಿ ಮುಚ್ಚಲ್ಪಟ್ಟ ಜ್ಞಾನವಾಪಿಯಲ್ಲಿ ದೇಗುಲ ಇತ್ತು ಅನ್ನೋದಕ್ಕೆ ಬೇಕಾದ ಎಲ್ಲಾ ಸಾಕ್ಷಿಗಳು ಸಿಕ್ಕಾಗಿದೆ. ಅಲ್ಲಿ ಪೂಜೆ ಮಾಡೋದಕ್ಕೆ ಕೋರ್ಟ್ನಿಂದಲೇ ಆದೇಶ ಬಂದಿದ್ದು ಪೂಜಾ ಕಾರ್ಯಗಳು ಆರಂಭವಾಗಿವೆ. ಒಂದು ಕಡೆ ಅಯೋಧ್ಯೆ ರಾಮನಿಗೆ ನ್ಯಾಯ ಒದಗಿಸಿ ಕೋಟ್ಯಂತರ ರಾಮಭಕ್ತರ ಸಂತೋಷಕ್ಕೆ ಮೋದಿ ಸರ್ಕಾರ ಕಾರಣವಾಯಿತು. ಈಗ ಶಿವನಿಗೂ ನ್ಯಾಯ ನೀಡಿ ಭಾರತೀಯರಿಗೆ ಸಂತಸ ನೀಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಕೆಲ ವರ್ಷಗಳಲ್ಲೇ ಜ್ಞಾನವಾಪಿಯಲ್ಲಿ ವೈಭವೋಪೇತ ದೇಗುಲ ನಿರ್ಮಾಣದ ಬಗ್ಗೆ ಮೋದಿ ಸರ್ಕಾರ ನಿಲುವು ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ. ಇನ್ನು 6ನೇದು ಅತಿ ಪ್ರಮುಖವಾಗಿರೋದು ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಿಸೋದು. ಇದು ಪ್ರತಿಯೊಬ್ಬ ಭಾರತೀಯನ ಬಹುಕಾಲದ ಕನಸು. ಕಾಶ್ಮೀರದಲ್ಲಿದ್ದ ಅಮಾಯಕ ಜನರನ್ನ ಅಲ್ಲಿಂದ ಓಡಿಸಿ ಆ ಜಾಗ ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ ಆಕ್ರಮಿಸಿ ಪಾಕಿಸ್ತಾನ ಮಾಡಿದ ಕ್ರೌರ್ಯಗಳು ಒಂದಾ ಎರಡ. ಇಷ್ಟು ವರ್ಷಗಳ ಕಾಲ ಅದನ್ನ ಯಾರೂ ಪ್ರಶ್ನಿಸಲೇ ಇಲ್ಲ. ಆದ್ರೆ ಆರ್ಟಿಕಲ್ 370ರ ರದ್ದತಿ ಬಳಿಕ ಕಾಶ್ಮೀರದ ಜನರ ಪಾಲಿಗೆ ನಾವಿದ್ದೇವೆ ಅನ್ನೋದನ್ನ ಕೇಂದ್ರ ಸರ್ಕಾರ ತಿಳಿಸಿತ್ತು. ಒಂದು ಕಡೆ ಆರ್ಥಿಕವಾಗಿ ಬಿಕಾರಿಯಾಗಿರೋ ಪಾಕಿಸ್ತಾನಕ್ಕೆ ತನ್ನ ದೇಶವನ್ನ ನಿರ್ವಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಕಾಶ್ಮೀರವನ್ನ ಅಭಿವೃದ್ಧಿ ಮಾಡ್ತಾರ. ಆದ್ರಿಂದ ಅಲ್ಲಿರೋ ಕುಟುಂಬಗಳಿಗೆ ಉತ್ತಮ ಜೀವನ ಕಲ್ಪಿಸೋದಕ್ಕೆ ಚಿಂತನೆಯನ್ನ ನಮೋ ಸರ್ಕಾರ ನಡೆಸಿದೆ. ಇನ್ನು ಇದೆಲ್ಲದರ ಮಧ್ಯೆ ಉತ್ತರಾಖಂಡ ಸರ್ಕಾರ ದೊಡ್ಡ ನಿರ್ಧಾರವೊಂದನ್ನ ತೆಗೆದುಕೊಂಡಿದೆ. ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಅಂತಿಮ ಕರಡನ್ನ ಮಂಡಿಸಲಿದೆ. ಕೆಲ ದಿನಗಳ ಹಿಂದಷ್ಟೇ ರಾಜ್ಯ ಸಚಿವ ಸಂಪುಟದಲ್ಲಿ ಇದನ್ನ ಅಂಗೀಕರಿಸಲಾಗಿತ್ತು. ಈ ವಿಧೇಯಕ ಅಂಗೀಕಾರಗೊಂಡು ಕಾನೂನು ಜಾರಿಗೆ ಬಂದ್ರೆ ಉತ್ತರಾಖಂಡವು ಏಕರೂಪ ನಾಗರಿಕ ಸಂಹಿತೆಯನ್ನ ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯವಾಗುತ್ತೆ. ಅಸ್ಸಾಂ ಮತ್ತು ಮಧ್ಯಪ್ರದೇಶ ಸೇರಿದಂತೆ ಇತರೆ ಹಲವು ಬಿಜೆಪಿ ಆಡಳಿತ ಇರೋ ರಾಜ್ಯಗಳು ಇದೇ ರೀತಿ ಕಾಯ್ದೆ ತರೋದಕ್ಕೆ ಆಸಕ್ತಿ ವ್ಯಕ್ತಪಡಿಸಿವೆ. ಇತ ಗೋವಾ ಪೋರ್ಚುಗೀಸ್ ಆಳ್ವಿಕೆಯಲ್ಲಿದ್ದಾಗಿನಿಂದಲೂ ಸಾಮಾನ್ಯ ನಾಗರಿಕ ಸಂಹಿತೆಯನ್ನ ಹೊಂದಿದೆ. ಇನ್ನು ಈ ಕರಡು ಮಸೂದೆಯಲ್ಲಿ ಬಹುಪತ್ನಿತ್ವವನ್ನ ಸಂಪೂರ್ಣವಾಗಿ ನಿಷೇಧಿಸುವಂತೆ ಉತ್ತರಾಖಂಡ ಸರ್ಕಾರ ಕೋರಿದೆ ಅಂತ ಮೂಲಗಳು ತಿಳಿಸಿವೆ. ನಾವಾಗ್ಲೇ ಹೇಳಿದ ಹಾಗೆ ಯುಸಿಸಿಯಲ್ಲಿ ಬಹುತೇಕ ಜನರಿಗೆ ಗೊತ್ತಿಲ್ಲದೆ ಇರೋ ನಿಯಮಗಳಿವೆ ಅಂತ. ಅದು ಏನು ಅನ್ನೋದನ್ನ ತಿಳಿಸ್ತೀವಿ ಕೇಳಿ. ಈ ನಿಯಮದ ಅಡಿಯಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿರೋ ಜೋಡಿಗಳು ತಮ್ಮ ಸಂಬಂಧವನ್ನ ನೋಂದಾಯಿಸುವ ಕುರಿತು ಸಹ ನಿಬಂಧನೆ ಇದೆ. ಅಲ್ಲದೆ ಈ ಕಾಯ್ದೆಯಲ್ಲಿ ಪ್ರತಿಯೊಬ್ಬರಿಗೂ ದತ್ತು ಹಕ್ಕು ಸಿಗಲಿದೆ. ಮಗ ಮತ್ತು ಮಗಳಿಬ್ಬರಿಗೂ ಸಮಾನವಾದ ಉತ್ತರಾಧಿಕಾರದ ಹಕ್ಕುಗಳನ್ನ ಸ್ಥಾಪಿಸಲಾಗುತ್ತೆ ಅಂತ ಹೇಳಲಾಗಿದೆ. ಏನೋ ಇತ್ತ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಹನುಮಧ್ವಜ ಇನ್ಸಿಡೆಂಟ್ ಬಳಿಕ ಸೈಲೆಂಟ್ ಆಗಿದ್ದ ಕೈ ನಾಯಕರು ಈಗ ತೆರಿಗೆ ವಿಚಾರವನ್ನ ಮುಂದಿಟ್ಟುಕೊಂಡು ಸದ್ದು ಮಾಡ್ತಾ ಇದ್ದಾರೆ. ಎಸ್, ವಿಶೇಷ ಪ್ರೆಸ್ ಮೀಟ್ ಕರೆದು ಸಾಲು ಸಾಲು ಆರೋಪ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಬರೋಬ್ಬರಿ 1.87 ಲಕ್ಷ ಕೋಟಿ ನಷ್ಟವಾಗಿದೆ ಅಂತ ಆರೋಪಿಸ್ತಾ ಇದ್ದಾರೆ. ನೆರೆ, ಬರ, ಅನುದಾನ, ಪರಿಹಾರ ಹೀಗೆ ಎಲ್ಲಾ ವಿಚಾರಗಳಲ್ಲೂ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂತ ಸಿದ್ದರಾಮಯ್ಯ ಸರ್ಕಾರ ಆರೋಪಿಸ್ತಾ ಇದ್ದು ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದೆ. ಆದ್ರೆ ಈ ಬಗ್ಗೆ ಸಂಸತ್ನಲ್ಲಿ ತಿರುಗೇಟು ಕೊಟ್ಟಿರೋ ನಿರ್ಮಲಾ ಸೀತಾರಾಮನ್ ತೆರಿಗೆಯಲ್ಲಿ ಸಿಜಿಎಸ್ಟಿ, ಎಸ್ಜಿಎಸ್ಟಿ ಅಂತ ವಿಭಾಗ ಮಾಡಲಾಗಿದೆ. ಎಸ್ಜಿಎಸ್ಟಿ ಅಂದ್ರೆ ಸ್ಟೇಟ್ ತೆರಿಗೆ ಎಲ್ಲಾ ರಾಜ್ಯಗಳಿಗೂ ಸಿಗ್ತಾನೆ ಇದೆ. ಇಲ್ಲ ಸಲ್ಲದ ಆರೋಪ ಸರಿಯಲ್ಲ ಅಂತ ಉತ್ತರಿಸಿದ್ದಾರೆ. ಅಲ್ಲದೆ ಹಣಕಾಸು ಆಯೋಗದ ಶಿಫಾರಸಿನಂತೆ ಎಲ್ಲವೂ ನಡೀತಾ ಇದೆ. ಇಷ್ಟು ದಿನ ಎಲ್ಲಾ ಸರಿ ಇತ್ತು. ಆದ್ರೆ ಈಗ ಈ ಸಮಸ್ಯೆ ಯಾಕಾಗಿದೆ ಅನ್ನೋ ಮೂಲಕ ಗ್ಯಾರಂಟಿಗಳ ವಿರುದ್ಧವೂ ಪರೋಕ್ಷವಾಗಿ ಟಾಂಗ್ ಕೊಟ್ಟರು ನಿರ್ಮಲಾ ಸೀತಾರಾಮನ್. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬಿಜೆಪಿ, ಮನಮೋಹನ್ ಸಿಂಗ್ ಕಾಲದಲ್ಲಿ ರಾಜ್ಯಕ್ಕೆ ಎಷ್ಟು ತೆರಿಗೆ ಹಣ ಬಂದಿದೆ, 2004ರಿಂದ 2014ರವರೆಗೆ ಎಷ್ಟು ತೆರಿಗೆ ಹಣ ಬಂದಿದೆ ಹಾಗೂ 2014ರಿಂದ 2024 ಫೆಬ್ರವರಿವರೆಗೆ ನರೇಂದ್ರ ಮೋದಿ ಸರ್ಕಾರ ನೀಡಿರುವ ತೆರಿಗೆ ಹಣದ ಕುರಿತು ರಾಜ್ಯ ಸರ್ಕಾರ ಶ್ವೇತಪತ್ರ ಹೊರಡಿಸಿಲ್ಲ ಅಂತ ಆಗ್ರಹಿಸಿದೆ. ಅಲ್ಲದೆ 2004ರಿಂದ 2014ರವರೆಗೆ ಕೇಂದ್ರದಿಂದ ಬಂದ ತೆರಿಗೆ ಹಣ 81,795 ಕೋಟಿ. 2014ರಿಂದ 2023ರ ಡಿಸೆಂಬರ್ ವರೆಗೆ ಮೋದಿ ಕೊಟ್ಟಿದ್ದು 2,82,791 ಕೋಟಿ. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಅವರು ಕೊಟ್ಟಿರುವ ಅನುದಾನ ಸಹಾಯಧನ ಬರೀ 60,779 ಕೋಟಿ. ಆದ್ರೆ 2014ರಿಂದ 2023ರವರೆಗೆ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಹೆಚ್ಚು ಕಡಿಮೆ 3.5 ಲಕ್ಷ ಕೋಟಿ ಹಣವನ್ನ ನೀಡಿದೆ ಅಂತ ತಿಳಿಸಿದೆ. ಇನ್ನು ಆರಂಭದಲ್ಲಿ ನಾವು ಹೇಳಿದ ಹಾಗೆ ಸಂಸತ್ನಲ್ಲಿ ಪ್ರಧಾನಿ ಮೋದಿ ಹಲವು ವಿಚಾರಗಳನ್ನ ಜನರ ಮುಂದಿಟ್ರು ಅನ್ನೋದು. ಅದರಲ್ಲಿ ಪ್ರಮುಖವಾಗಿ ದೇಶದ ಮೊದಲ ಪ್ರಧಾನಿ ಹಾಗೂ ಗಾಂಧಿ ಕುಟುಂಬದ ಬೇರು ಜವಾಹರ್ಲಾಲ್ ನೆಹರು ಅವರಿಗೆ ದೇಶದ ಜನರ ಮೇಲೆ ನಂಬಿಕೆ ಇರಲಿಲ್ಲ ಅನ್ನೋದನ್ನ ತಿಳಿಸಿದ್ರು. ಹೌದು, ನೆಹರು ಅವರು ಭಾರತೀಯರು ಸೋಮಾರಿಗಳು ಮತ್ತು ಕಡಿಮೆ ಬುದ್ಧಿವಂತರು ಅಂತ ಭಾವಿಸಿದ್ರು. ಭಾರತೀಯರು ಯುರೋಪ್, ಜಪಾನ್ ಮತ್ತು ಚೀನಾದವರಿಗಿಂತ ಕಡಿಮೆ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ನ ಮನಸ್ಥಿತಿಯೇ ಅಷ್ಟು. ಅವರು ಎಂದಿಗೂ ದೇಶದ ಸಾಮರ್ಥ್ಯವನ್ನ ನಂಬೋದಿಲ್ಲ. ಕಾಂಗ್ರೆಸ್ ತನ್ನನ್ನ ಆಡಳಿತಗಾರರು ಮತ್ತು ಸಾರ್ವಜನಿಕರಿಗಿಂತ ಹೆಚ್ಚು ಯಾರಾದರೂ ತಮ್ಮ ಮುಂದೆ ಚಿಕ್ಕವರು ಅಂತ ಪರಿಗಣಿಸುತ್ತೆ ಅಂತ ತಿಳಿಸಿದ್ರು.
ಆದ್ರೆ ಇಂದು ದೇಶ ಇಷ್ಟು ಬೆಳೆದಿದೆ ಅಂದ್ರೆ ಅದರಲ್ಲಿ ಪ್ರತಿಯೊಬ್ಬ ಭಾರತೀಯನ ಪಾಲು ಶ್ರಮ ಇದ್ದೇ ಇದೆ ಅನ್ನೋದನ್ನ ಮೋದಿ ನೆನಪಿಸಿದ್ರು. ಒಟ್ನಲ್ಲಿ ಈ ಬಾರಿಯ ಸಂಸತ್ ಕೊನೆ ಭಾಷಣದಲ್ಲಿ ಪ್ರಧಾನಿ ಮೋದಿ ಸಾಕಷ್ಟು ಹಿಂಟ್ ಕೊಟ್ಟಿದ್ದಾರೆ. ದೇಶಕ್ಕೆ ಒಳ್ಳೆ ವಿಪಕ್ಷದ ಅಗತ್ಯವಿದೆ ಅನ್ನೋದರ ಜೊತೆಗೆ ಮುಂದಿನ ಅವಧಿ ಆಡಳಿತ ಹೇಗಿರುತ್ತೆ ಅನ್ನೋದರ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರಿಂದ ದೇಶದ ಜನತೆಯ ಉತ್ಸಾಹ ಮತ್ತಷ್ಟು ಹೆಚ್ಚಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.